ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಬೆಳಗ್ಗೆ ಬೇಗ ಇದ್ದು ನಾನು ರೆಡಿಯಾಗಿ ಹೊರಟಿದ್ದು ಗೌಡ್ಗೆರೆಗೆ ವಿತ್ ಮೈ ಗ್ಯಾಂಗ್. ಆನ್ ದ ವೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಆದರೆ ಈ ಗಾಳಿಯಿಂದಾಗಿ ಕೂದಲು ಪೊರ್ಕೆ ಥರ ಹಾರಾಡ್ತಾ ಇತ್ತು. ಸೊ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಆದರೂ ಕೂಡ ನಮ್ಮ ಅಕ್ಕಾಜಿಯವ್ರು ಏನಾದರೂ ಮಾಡ್ಕೊ ಅಂತ ಹೇಳಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರು. ಸೊ ಇವರಿಬ್ಬರು ಮಲ್ಕೊಂಡಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಇವರಿಬ್ಬರಿಗೋಸ್ಕರ ಬಾಡಿ ಗಾರ್ಡ್ ಥರ ನಿದ್ದೆನೂ ಮಾಡಿದೆ, ಕಾವಲು ಕಾಯ್ತಾ ಇದ್ದೆ. ಹಾಗೆ ಇವರು ಸಡನ್ ಆಗಿ ಎದ್ದು ಬಿಟ್ಟು ಕೂತ್ಕೊಂಡ್ರು. ಅದು ಕೂತ್ಕೊಂಡಿರೋ ಸ್ಟೈಲ್ ನೋಡಿ ಹೆಂಗಿದೆ ಅಂದ್ರೆ ಚಕ್ಲಿ ಹಾಕೋ ಕೂತ್ಕೊಂಡ್ಬಿಡೋದು. ಸೊ ನೆಕ್ಸ್ಟ್ ನಗಾಡುವಂತ ಶೈಲಿ ನೋಡಿ ಇವ್ರದ್ದು. ಸೊ ಒಂದ್ ಬಸ್ ಇಳ್ಕೊಂಡು ಹೋದ್ವಿ, ಆಮೇಲೆ ಇನ್ನೊಂದು ಬಸ್ನ ಹುಡ್ಕೋದ್ರಲ್ಲಿ ಸಾಕಾಗೋಯ್ತು. ಸೊ ಜೀವನದಲ್ಲಿ ಉದ್ದ ಅಂತ ಇರಬಾರ್ದು ಅಂತಾರೆ, ಯಾಕಂದ್ರೆ ಈ ತರ ಹೈಟ್ ಸಮಸ್ಯೆ ಆಗ್ಬಿಡುತ್ತೆ, ಕೂರೋದಕ್ಕೆ ಆಗಲ್ಲ ಆಟೋ ಇಂದ ಎಲ್ಲ. ಸೊ ನಮ್ಮ ಅಕ್ಕಾಜಿಯವರು ಯಾವುದೋ ಬೆಟ್ಟ ಹತ್ತೋ ತರ ಫೀಲ್ ಮಾಡ್ಕೊಂಡು ಜೋಶಲ್ಲಿ ಬಾಹುಬಲಿ ತರ ಹತ್ತೇ ಬಿಟ್ರು ಆಟೋನ. ಫೈನಲಿ ಟೆಂಪಲ್ ರೀಚ್ ಆಗ್ಬಿಟ್ಟು ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡ್ಕೊಂಡೆ ಅಲ್ಲಿ. ಆ್ಯಂಡ್ ಇದರ ಕಂಪ್ಲೀಟ್ ವ್ಲಾಗ್ನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬಹುದು. ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಕಂಪ್ಲೀಟ್ ಆಗಿ, ಹಾಸನಿಂದ ಹೆಂಗೆ ಹೋಗ್ಬೇಕು ಅಂತ. ಸೊ ಸುಸ್ತಾಯಿತು ಅಂತ ಜ್ಯೂಸ್ ಕುಡ್ಕೊಂಡು ಸೀದಾ ಆಟೋ ಹೊತ್ಕೊಂಡು ಒಂದು ಬಸ್ ಸ್ಟ್ಯಾಂಡಿಗೆ ಬಂದು, ಬಸ್ ಸ್ಟ್ಯಾಂಡಿಂದ ಇನ್ನೊಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ಹತ್ಕೊಂಡು ಬರೋಷ್ಟೇ ಸಾಕಾಗೋಯ್ತು. ಸೊ ಈ ವ್ಲಾಗ್ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್.